ರಾತ್ರಿ ಊಟವನ್ನು ಬಿಟ್ಟುಬಿಡುವುದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆಯೇ? ಸೂಕ್ತ ಮಾಹಿತಿ ಹೀಗಿದೆ. ರಾತ್ರಿ ಊಟವನ್ನು ಮಾಡದೇ ಇರುವುದರಿಂದ ನೈಸರ್ಗಿಕವಾಗಿ ಕ್ಯಾಲೋರಿ ಕಡಿಮೆಯಾಗಿ ತೂಕ ಇಳಿಕೆಯಾಗುತ್ತದೆ ಎಂದು ಹಲವರು ರಾತ್ರಿ ಊಟವನ್ನು ಮಾಡುವುದೇ ಇಲ್ಲ. ಆದರೆ ಆರೋಗ್ಯ ತಜ್ಞರು ಇದರ ಬಗ್ಗೆ ಏನು ಹೇಳುತ್ತಾರೆ ಬನ್ನಿ. ಹಾನಿ ಹೆಚ್ಚು. ಆರೋಗ್ಯ ತಜ್ಞರ ಪ್ರಕಾರ ರಾತ್ರಿಯ ಊಟವನ್ನು ತ್ಯಜಿಸುವುದರಿಂದ ದೇಹಕ್ಕೆ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಇದು ತ್ವರಿತ ತೂಕ ನಷ್ಟಕ್ಕೆ ಕಾರಣವಾಗಬಹುದು. ಆದರೆ ಇದರಿಂದ ಇತರ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿದೆ. ಪರಿಣಾಮ ಬೀರುವುದು. ರಾತ್ರಿಯ ಊಟವನ್ನು ಮಾಡದಿರುವುದು ರಕ್ತದಲ್ಲಿನ ಗ್ಲೂಕೋಸ್ ಏರಿಳಿತಗಳಿಗೆ ಕಾರಣವಾಗುತ್ತದೆ. ಅದು ನಿಮಗೆ ಮತ್ತಷ್ಟು ಒತ್ತಡವನ್ನು ಉಂಟುಮಾಡುತ್ತದೆ. ಹಸಿವು ಹೆಚ್ಚಾಗುತ್ತದೆ. ಒತ್ತಡ ಹಾರ್ಮೋನ್ ಉತ್ಪಾದನೆಯನ್ನು ಹೆಚ್ಚಿಸಲು ಪ್ರಾರಂಭಿಸುತ್ತದೆ. ಇದು ನಿಮಗೆ ಹೆಚ್ಚು ಒತ್ತಡ ಮತ್ತು ಹಸಿವಿನ ಭಾವನೆಯನ್ನು ನೀಡುತ್ತದೆ. ಚಯಾಪಚಯ ಕ್ರಿಯೆ ವಿಧಾನ. ಹಸಿವು ಹೆಚ್ಚಾದಾಗ ದೇಹದ ಚಯಾಪಚಯ ಕ್ರಿಯೆ ನಿಧಾನವಾಗುತ್ತದೆ. ಇದು ಕೊಬ್ಬಿನ ಶೇಖರಣೆಗೆ ಕಾರಣವಾಗುತ್ತದೆ. ಇದರಿಂದ ನಿಮ್ಮ ತೂಕ ಹೆಚ್ಚಾಗುವುದು ಹಾಗೂ ತೂಕ ಇಳಿಕೆಯನ್ನು ಮತ್ತಷ್ಟು ಕಷ್ಟವಾಗಿಸುತ್ತದೆ. ಪೌಷ್ಟಿಕಾಂಶದ ಕೊರತೆ. ರಾತ್ರಿ ಊಟ ಬಿಡುವುದರಿಂದ ದೈನಂದಿನ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ದೀರ್ಘಾವಧಿಯಲ್ಲಿ ಹಗಲು ಅಥವಾ ರಾತ್ರಿಯಲ್ಲಿ ಕಡು ಬಯಕೆ ಹೆಚ್ಚಾಗಿ ತಿನ್ನುವುದಕ್ಕೆ ಕಾರಣವಾಗಿ ಪೌಷ್ಟಿಕಾಂಶದ ಕೊರತೆ ಉಂಟಾಗಬಹುದು. ಕಿರಿಕಿರಿ ಎನಿಸಬಹುದು. ಪೋಷಕಾಂಶಗಳ ಕೊರತೆಯಿಂದಾಗಿ ದೇಹದ ಶಕ್ತಿ ಕಡಿಮೆಯಾಗುತ್ತದೆ. ಇದರಿಂದ ಮೆದುಳಿನ ಕಾರ್ಯದ ಮೇಲೆ ಪರಿಣಾಮಗಳನ್ನು ಬೀರಿ ಕೆಲವರಿಗೆ ಕಿರಿಕಿರಿ ಎನಿಸಬಹುದು. ಯಾರಿಗೆಲ್ಲ ಅಪಾಯ? ಮಕ್ಕಳು, ಹದಿಹರೆಯದವರು, ಕ್ರೀಡಾಪಟುಗಳು, ಗರ್ಭಿಣಿಯರು, ಮಧುಮೇಹ ಹೊಂದಿರುವವರು ಅಥವಾ ಆತಂಕ ಅಥವಾ ಖಿನ್ನತೆಯ ಸಮಸ್ಯೆ ಇರುವವರು ರಾತ್ರಿಯ ಊಟವನ್ನು ಬಿಟ್ಟುಬಿಡುವುದು ತಪ್ಪಿಸಬೇಕು. ಉಪಾಯಗಳು. ರಾತ್ರಿ ಊಟವನ್ನು ಬಿಟ್ಟುಬಿಡುವ ಬದಲು ಲಘು ಅಥವಾ ಮಲಗುವ 2-3 ಗಂಟೆಗಳ ಮೊದಲು ಊಟ ಮಾಡಿ. ಈ ಅಂತರವು ನಿಮ್ಮ ಯೋಗಕ್ಷೇಮದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಜೀರ್ಣಕ್ರಿಯೆ, ನಿದ್ರೆಯ ಗುಣಮಟ್ಟ ಮತ್ತು ತೂಕ ನಿರ್ವಹಣೆ ಸಹಾಯ ಮಾಡುತ್ತದೆ.